ರಾಜ್ಯ ಕಾಂಗ್ರೆಸ್ನ ಸಂಘರ್ಷ ಮತ್ತಷ್ಟು ಧಗಧಗಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಬಣ ಮತ್ತೆ ಸಿಡಿದೆದ್ದಿದೆ. ಸಿಎಂ ಆಪ್ತ ಸಚಿವರ ಸಿಟ್ಟಿಗೆ ಏನ್ ಕಾರಣ? ಕಾಂಗ್ರೆಸ್ ಉಸ್ತುವಾರಿ ವಿರುದ್ಧ ಉರಿದು ಬೀಳ್ತಾ ಇದೆ ಈ ಬಣ. ಸುರ್ಜೇವಾಲಾ ವಿರುದ್ಧ ಕೆಲ ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಸಿಟ್ಟಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತ್ರ ಸುರ್ಜೇವಾಲಾ, ಡಿಕೆ ಶಿವಕುಮಾರ್ ಬೆನ್ನಿಗೆ ಸುರ್ಜೇವಾಲಾ ನಿಂತಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ. ಸುರ್ಜೇವಾಲಾ ಮೂಲಕ ಡಿಕೆ ಶಿವಕುಮಾರ್ ಲಗಾಮ್ ಹಾಕಿಸ್ತಾ ಇದ್ದಾರೆ. ಸಿಎಂ ಜೊತೆ ಅಸಮಾಧಾನವನ್ನ ಕೆಲ ಸಚಿವರು ತೋಡ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ನೇರವಾಗಿ ಎಲ್ಲೂ ಯಾರನ್ನೂ ಅಟ್ಯಾಕ್ ಮಾಡ್ತಾ ಇಲ್ಲ, ಟಾರ್ಗೆಟ್ ಮಾಡ್ತಾ ಇಲ್ಲ. ಹೈಕಮಾಂಡ್ ನ ಮೂಲಕವೇ ಏನ್ ಸಂದೇಶವನ್ನ ಕೊಡಬೇಕು ಆ ಸಂದೇಶವನ್ನ ರಾಜ್ಯ ಕಾಂಗ್ರೆಸ್ಸಿನ, ಅದರಲ್ಲೂ ಸಿಎಂ ಬಣದಲ್ಲಿರುವಂತಹ ನಾಯಕರಿಗೆ ಕೊಡ್ತಾ ಇದ್ದಾರೆ. ಕೆಲ ಸಚಿವರಿಂದ ಸುರ್ಜೇವಾಲಾ ಹಠಾವೋ ಅಸ್ತ್ರ, ಇದು ಈಗ ಆಗಿರುವಂತ ಬೆಳವಣಿಗೆ. ಉಸ್ತುವಾರಿ ಸುರ್ಜೇವಾಲಾರನ್ನ ವಾಪಸ್ ಕರೆಸ್ಕೊಡಿ, ರಾಹುಲ್ ಗಾಂಧಿಗೆ ತಿಳಿಸಿ ಅಂತ ಸಿಎಂ ಮೇಲೆ ಒತ್ತಡವನ್ನ ಹಾಕ್ತಿದ್ದಾರೆ. ಕೆಲ ಸಚಿವರು ಸುರ್ಜೇವಾಲಾ ಮೇಲೆ ಸಿಟ್ಟಾಗಿದ್ದಾರೆ. ಸಿಟ್ಟಾಗೋದಕ್ಕೆ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತಿದ್ದಾರೆ ಸುರ್ಜೇವಾಲಾ ಅನ್ನೋದು ಕೆಲ ಸಚಿವರ ಆರೋಪ. ಸಿಟ್ಟಾಗಿದ್ದಾರೆ ಸುರ್ಜೇವಾಲಾ ಮೇಲೆ, ಸಿಎಂಗೆ ದೂರು ಕೂಡ ಕೇಳಿದ್ದಾರೆ. ಈಗ ಒತ್ತಡ ಹಾಕ್ತಾ ಇರೋದು ರಾಹುಲ್ ಗಾಂಧಿಗೆ ತಿಳಿಸಿ ಉಸ್ತುವಾರಿ ಸುರ್ಜೇವಾಲಾರನ್ನ ವಾಪಸ್ ಕರೆಸಿಕೊಳ್ಳೋದಕ್ಕೆ ಅಂತ ಸಿಎಂ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಕೆಲ ಸಚಿವರು. ಸುರ್ಜೇವಾಲಾ ವಿರುದ್ಧ ಸಿಟ್ಟಿಗೆ ಏನ್ ಕಾರಣ ಗೊತ್ತಾ? ಕೆಲ ಸಚಿವರಿಗೆ ಸುರ್ಜೇವಾಲಾ ಮೇಲೆ ಸಿಟ್ಟು ಬಂದಿದೆ. ಆ ಸಿಟ್ಟಿಗೆ ಏನ್ ಕಾರಣ? ಉಸ್ತುವಾರಿ ಆದ್ರೂ ಕೂಡ ಎರಡು ಬಣದ ಸಮಸ್ಯೆಯನ್ನ ಆಲಿಸಬೇಕು. ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ, ಇಲ್ಲಿ ಬಡ ರಾಜಕೀಯ ನಡೀತಾ ಇದೆ. ಆಗ ಏನ್ ಮಾಡಬೇಕು? ಉಸ್ತುವಾರಿ ಆದವರು ಎರಡೂ ಬಣದ ಸಮಸ್ಯೆಯನ್ನ ಕೇಳಿಸ್ಕೋಬೇಕು. ರಾಜ್ಯದ ಪ್ರಮುಖ ಹಿರಿಯರ ಸಭೆಯನ್ನ ನಡೆಸಬೇಕಾಗಿದೆ. ಯಾವುದೇ ಪಕ್ಷಪಾತಿ ಧೋರಣೆಯನ್ನ ಅನುಸರಿಸಬಾರದು. ಉಸ್ತುವಾರಿ ಸುರ್ಜೇವಾಲಾ ವರ್ತನೆ ಒಬ್ಬರ ಪರವಾಗಿದೆ. ಸುರ್ಜೇವಾಲಾ ವಿರುದ್ಧವೇ ರಾಹುಲ್ಗೆ ದೂರು ಕೊಡೋದಕ್ಕೆ ರಾಜ್ಯದ ಕಾಂಗ್ರೆಸ್ನ ಕೆಲ ಸಚಿವರು ತೀರ್ಮಾನ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದಲ್ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ, ರಾಜ್ಯ ಕಾಂಗ್ರೆಸ್ನ ಸಂಘರ್ಷ, ಯಾವ ಸಂಘರ್ಷವನ್ನ ಬಗೆಹರಿಸೋದಕ್ಕೆ ಅಂತ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಕೊಟ್ರು. ಈಗ ನೋಡಿದ್ರೆ ಅದೇ ಉಸ್ತುವಾರಿಯ ವಿರುದ್ಧವೇ ಕೆಲ ಸಚಿವರು ಸಿಡಿದೆದ್ದಿದ್ದಾರೆ. ಕಾರಣ, ಇವರು ಒಬ್ಬರ ಪರವಾಗಿ ನಿಂತಿದ್ದಾರೆ. ಎರಡೂ ಬಣದವರ ಸಮಸ್ಯೆಯನ್ನ ಕೇಳಬೇಕಾದವರು ಒಬ್ಬರ ಪರ ಇಲ್ಲಿ ಬ್ಯಾಟ್ ಮಾಡ್ತಿದ್ದಾರೆ ಅಂತ. ಸೊ ಈಗ ಯಾವ ರೀತಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸುರ್ಜೇವಾಲಾ ವಿರುದ್ಧ? ಏನ್ ದೂರು ಕೊಡೋದಕ್ಕೆ ಹೊರಟಿದ್ದಾರೆ? ಶ್ವೇತಾ, ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಕಳೆದ ಕೆಲವು ತಿಂಗಳಿಂದ ನಡೀತಿರುವಂಥ ವಿದ್ಯಮಾನ ಸಾಬೀತುಪಡಿಸ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ನಾಯಕತ್ವ ಸಂಬಂಧಪಟ್ಟ ಹಾಗೆ ಪಕ್ಷದ ಒಳಗಡೆ ಮತ್ತು ಹೊರಗಡೆ ಗಂಭೀರವಾಗಿರ್ತಕ್ಕಂಥ ಹೇಳಿಕೆಗಳು ವ್ಯಕ್ತವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದನ್ನು ಸಮಾಧಾನಪಡಿಸಬೇಕಾಗಿರ್ತಕ್ಕಂಥ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರೇ ಈಗ ಎಲ್ಲೊಂದು ಕಡೆ ಒಂದು ವರ್ಗದ ಕೆಂಗಣಿ ಗುರಿಯಾಗಿದ್ದಾರೆ. ಕಳೆದ 2.5 ವರ್ಷಗಳ ಹಿಂದೆ ರಾಜ್ಯ ಉಸ್ತುವಾರಿಯಾಗಿ ನೇಮಕಗೊಂಡಂಥ ಸುರ್ಜೇವಾಲಾ ಅವರು ಪಕ್ಷವನ್ನು ಅಧಿಕಾರ ತರಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಗುಂಪುಗಳನ್ನು ಕೂಡ ಒಟ್ಟಾಗಿಸುವಂಥ ಎಲ್ಲ ಪ್ರಯತ್ನವನ್ನು ಕೂಡ ಅವರು ಮಾಡಿದರು, ಸಕ್ಸಸ್ ಆಗಿದ್ರು. ಆದರೆ ಪಕ್ಷ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅವರ ನಡವಳಿಕೆ ಬಗ್ಗೆ ಪಕ್ಷದ ಒಂದು ವರ್ಗಕ್ಕೆ ತೀವ್ರವಾಗಿರ್ತಕ್ಕಂಥ ಬೇಸರಕ್ಕೆ ಕಾರಣ ಆಗಿದೆ. ಆ ಕಾರಣಕ್ಕಾಗಿ ಈಗ ಸುರ್ಜೇವಾಲಾ ಕಳೆದ ಇತ್ತೀಚೆಗೆ ನಡೀತಿರ್ತಕ್ಕಂಥ ಬೆಳವಣಿಗೆಗಳನ್ನು ನಿಭಾಯಿಸುವಲ್ಲಿ ವಿಫಲವಾಗಿದ್ದಾರೆ ಅಂತಕ್ಕಂಥ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಿರತಕ್ಕಂಥ ಆರೋಪ ಕೇಳಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಆಗ್ರಹವು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಸಚಿವರು ಮತ್ತು ನಾಯಕರೆಲ್ಲರೂ ಕೂಡ ಸುರ್ಜೇವಾಲಾ ಅವರನ್ನು ಬದಲಾವಣೆ ಮಾಡಿ ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಈ ಸಂಬಂಧಪಟ್ಟಾಗೆ ಒತ್ತಡ ಹಾಕಬೇಕು ಮತ್ತು ಸುರ್ಜೇವಾಲಾ ವಾಪಸ್ ಕರೆಸ್ಕೊಳ್ಳಿ ಅಂತೇಳಿ ಆ ಕರೆಸ್ಕೊಳ್ಳೋ ಸಂಬಂಧಪಟ್ಟಾಗ ಒಂದು ಸೂಕ್ತ ನಿರ್ಣಯ ಮಾಡಲಿಕ್ಕೆ ಎಐಸಿಸಿ ಮೇಲೆ ಎಲ್ಲ ರೀತಿಯ ಒತ್ತಡವನ್ನು ಹಾಕಬೇಕು ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಹಕ್ಕೊತ್ತಾಯವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಇದು ಪಕ್ಷದ ಒಳಗಡೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಮತ್ತೊಮ್ಮೆ ಸಾಬೀತುಪಡಿಸುವ ಬೆಳವಣಿಗೆ ಆಗಿದೆ. ಈಗ ಸುರ್ಜೇವಾಲಾ ಅವರು ಪಕ್ಷದಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ, ಎರಡು ಬಣಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಬೇಕಾಗಿತ್ತು ಮತ್ತು ಇಲ್ಲಿ ಪಕ್ಷದ ಒಳಗೆ ನಡೀತಿರ್ತಕ್ಕಂಥ ವಿದ್ಯಮಾನಗಳಿಗೆ ಬ್ರೇಕ್ ಹಾಕ್ತಕ್ಕಂಥ ಕೆಲಸವನ್ನು ಕೂಡ
ಮಾಡಬೇಕಾಗಿತ್ತು. ಆದರೆ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಪರವಾಗಿರ್ತಕ್ಕಂಥ ಬ್ಯಾಟಿಂಗನ್ನು ಸುರ್ಜೇವಾಲಾ ಮಾಡ್ತಾ ಇರತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ. ಯಾಕೆಂತಂದರೆ ಅವರು ಹಾಸನದಲ್ಲಿ ನಡೀಬೇಕಾಗಿರ್ತಕ್ಕಂಥ ಸ್ವಾಭಿಮಾನ ಸಮಾವೇಶ ಬ್ರೇಕ್ ಹಾಕಿದ್ರು, ದಲಿತ ಸಚಿವರು ಮತ್ತು ಶಾಸಕರ ಸಭೆಗೂ ಕೂಡ ಬ್ರೇಕ್ ಹಾಕಿದ್ರು. ಡಿ ಕೆ ಶಿವಕುಮಾರ್ ಜೊತೆಗೆ ಸೇರಿ ಈಗ ಅವರು ಬೆಳಗಾವಿಯಲ್ಲಿ ನಾಳೆ ನಡೀತಕ್ಕಂಥ ಏನು ಗಾಂಧಿ ಭಾರತ ಸಮಾವೇಶವು ಕೂಡ ಟೇಕ್ ಓವರ್ ಮಾಡ್ತಕ್ಕಂಥ ರೀತಿಯಲ್ಲಿ ಆಗ್ತಾ ಇರೋ ಬೆಳವಣಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸುರ್ಜೇವಾಲರ ಕಾರ್ಯವೈಖರಿ ಸರಿ ಇಲ್ಲ, ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಈಗ ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರು ಮಾಡ್ತಾ ಇರುವಂಥದ್ದು. AICC ಈ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಇರೋದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸುರ್ಜೇವಾಲರ ಬಗ್ಗೆ ಹರಿಯಾಣ ಚುನಾವಣೆ ಆಗೋ ತನಕ ಕೂಡ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಅಭಿಪ್ರಾಯಗಳು ಹೈಕಮಾಂಡ್ನಲ್ಲಿ ಇತ್ತು. ಆದರೆ ಹರಿಯಾಣದಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶಗಳು ಬರದೇ ಇರುವಂಥ ಹಿನ್ನೆಲೆಯಲ್ಲಿ ಮತ್ತು ಸಕಾರಾತ್ಮಕ ಫಲಿತಾಂಶ ಬರದೇ ಇರೋಕ್ಕೆ ಸುರ್ಜೇವಾಲಾ ಕೂಡ ಒನ್ ಆಫ್ ದಿ ಕಾರಣ ಅಂತಕ್ಕಂಥ ಅಭಿಪ್ರಾಯಗಳು ಕೂಡ AICC ಮಟ್ಟದಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಈ ಸಂದರ್ಭವನ್ನು ಬಳಕೆ ಮಾಡಿಕೊಂಡು ಅವರ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರುಗಳು ಹೈಕಮಾಂಡ್ ಮೇಲೆ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ವಿಚಾರ ಮುಂದಿಟ್ಟುಕೊಂಡು ರಾಹುಲ್ ಗಾಂಧಿಗೆ ಪತ್ರ ಬರೀತಕ್ಕಂಥದ್ದು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಬೇಕು ಅಂತಕ್ಕ ನಿರ್ಧಾರವನ್ನು ಕೂಡ ಈಗ ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರು ಮಾಡ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಜಾರಿಯಾಗಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಮತ್ತೊಂದು ಸುತ್ತಿನ ಸಂಘರ್ಷಗಳಾಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಒಂದಂತೂ ಸ್ಪಷ್ಟ, ನಾಳೆ ಬೆಳಗಾವಿಯಲ್ಲಿ ನಡೀತಕ್ಕಂಥ ಗಾಂಧಿ ಭಾರತ ಸಮಾವೇಶದ ಬಳಿಕವೇ ಈ ಎಲ್ಲ ವಿದ್ಯಮಾನಗಳು ಆಗತ್ತೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಸುರ್ಜೇವಾಲಾ ಅವರ ಏಕಪಕ್ಷೀಯವಾದ ನಡೆಗೆ ಬ್ರೇಕ್ ಹಾಕಬೇಕು, ಅವರನ್ನು ಬದಲಾವಣೆ ಮಾಡಬೇಕು, ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡೋದನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈಗ ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಹಿರಿಯ ಸಚಿವರು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಿಶ್ಚಯವಾಗಿಯೂ ಕೂಡ ಕಾಂಗ್ರೆಸ್ ಒಳಗಡೆ ಎಲ್ಲವೂ ಕೂಡ ಮುಗಿತು, ಎಲ್ಲವೂ ಕೂಡ ತಂಡ ಆಯಿತು ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇತ್ತು. ಅದು ಇಲ್ಲ ಅಂತಕ್ಕಂಥದ್ದು ಶಿವಕುಮಾರ್ ಬಹಳ ಸೇಫ್ ಗೇಮ್ ಆಡ್ತಿದ್ದಾರೆ ಅಂತ ಅನ್ಸುತ್ತಾ? ಯಾಕಂದ್ರೆ ಒಂದು ಚೌಕಟ್ಟಿನ ಹೊರಗಡೆ ಕಾಂಗ್ರೆಸ್ಸಿನ ಎಲ್ಲ ಬೆಳವಣಿಗೆ ಕೂಡ ನಡೀತಾ ಇದೆ, ಆದ್ರೆ ಡಿ ಕೆ ಶಿವಕುಮಾರ್ ಅವರಿಂದ ಉತ್ತರ ಮಾತ್ರ ಒಂದು ಚೌಕಟ್ಟಿನ ಒಳಗಡೆಯೇ ಬರ್ತಾ ಇದೆ. ಅಂದ್ರೆ ಯಾರನ್ನು ಯಾವುದನ್ನು ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ತಾ ಇಲ್ಲ, ಹೈಕಮಾಂಡ್ ಕಡೆಯಿಂದ ಸುರ್ಜೇವಾಲಾ ಕಡೆಯಿಂದ ಹೇಳಿಸುವಂತದ್ದು, ರೆಸ್ಟ್ರಿಕ್ಟ್ ಮಾಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಆ ಮೂಲಕ ಯಶಸ್ಸನ್ನ ಪಡೆದಿದ್ದಾರೆ ನಿಜ. ಆದ್ರೆ ಸುರ್ಜೇವಾಲಾ ಅವರ ಕತೆ ಏನು? ಸುರ್ಜೇವಾಲಾ ಏನನ್ನು ಬಗೆಹರಿಸೋದಕ್ಕೆ ಅಂತ ಬಂದಿದ್ರು, ಅವರೇ ದೊಡ್ಡ ಸಮಸ್ಯೆಯಾಗಿ ನಿಂತಿದಾರಲ್ಲ. ಈಗ ಇನ್ನು ಮೇಲೆ ಸಿದ್ದರಾಮಯ್ಯ ಬಣದವರು ಅವ್ರ ಮಾತು ಕೇಳುವಂತ ಚಾನ್ಸಸ್ ಎಲ್ಲಿರುತ್ತೆ? ನಿಶ್ಚಯವಾಗಿಯೂ ಕೂಡ ಈಗ ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಸಚಿವರು ನಾಯಕರು ಯಾವುದೇ ಕಾರಣಕ್ಕೂ ಸುರ್ಜೇವಾಲಾ ಅಭಿಪ್ರಾಯಗಳನ್ನು ಮನ್ನಿಸ್ತಕ್ಕಂಥ ಅದಕ್ಕೆ ಮನ್ನಣೆ ಕೊಡ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂದರೆ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ದಲಿತ ಸಚಿವರ ಮತ್ತು ಶಾಸಕರ ಸಭೆಗೆ ಬ್ರೇಕ್ ಹಾಕಿದಂಥ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ವರ್ಗ ಸುರ್ಜೇವಾಲರ ನಡೆ ಬಗ್ಗೆ ತೀವ್ರವಾದಂಥ ಅಸಮಾಧಾನವನ್ನು ಹೊರಹಾಕಿದೆ. ಯಾಕೆಂತಂದರೆ ದಲಿತ ಸಚಿವರಿಗೆ ನಾಯಕರಿಗೆ ಒಂದು ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಬಹುತೇಕ ನಾಯಕರು ವ್ಯಕ್ತಪಡಿಸಿದ್ದಾರೆ. ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರರಾಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಸಚಿವರು ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಪರೋಕ್ಷವಾಗಿ ಅವರು ಡಿ ಕೆ ಶಿವಕುಮಾರರ ಬಗ್ಗೆ ಮತ್ತು ಸುರ್ಜೇವಾಲರ ಬಗ್ಗೆ ತಮ್ಮದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಡಿ ಕೆ ಶಿವಕುಮಾರರ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾದಾಗ ಡಿ ಕೆ ಶಿವಕುಮಾರ್ ತುಂಬ ಕೆಲಸ ಇದೆ, ತುಂಬ ಇಲಾಖೆಗಳ ಜವಾಬ್ದಾರಿಗಳಿದೆ, ಅವರು ಕೂಡ ತುಂಬ ಒತ್ತಡದಲ್ಲಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಬದಲಾವಣೆ ಮಾಡಿ ಅಂತಕ್ಕಂಥ ಮಾತನ್ನು ಪ್ರಿಯಾಂಕಾ ಖರ್ಗೆ ಕೂಡ ಹೇಳಿದೆ. ಅಂದರೆ ಇಲ್ಲಿ ಸುರ್ಜೇವಾಲರ ನಡೆಯ ಬಗ್ಗೆ, ಡಿ ಕೆ ಶಿವಕುಮಾರ್ ನಡೆಯ ಬಗ್ಗೆ ಒಂದು ಪ್ರಬಲವಾಗಿರ್ತಕ್ಕಂಥ ವರ್ಗ ಆಕ್ಷೇಪವನ್ನು ಮುಂದುವರಿಸಿರುವಂಥ ಹಿನ್ನೆಲೆಯಲ್ಲಿ ಸುರ್ಜೇವಾಲರ ಅಭಿಪ್ರಾಯಗಳಿಗೆ ಇನ್ನು ಮುಂದೆ ಪಾರ್ಟಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಬೆಲೆ ಸಿಗತ್ತೆ ಅಂತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂಥ ಮಾತುಗಳೇ ಕೇಳಿ ಬರ್ತಾ ಇರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ಆನಂದ್ ವಿಲಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.